ಯಾವ್ದೇ ಬೇರೆ ಲ್ಯಾಂಗ್ವೇಜ್ ಸೀರೀಸ್ ಏನ್ ಕಮ್ಮಿ ಇಲ್ಲ, ಆರಾಮಾಗಿ ಒಂದ್ಸಲ ನೋಡುವುದು, ತುಂಬಾ ಚೆನ್ನಾಗಿದೆ. ಏನಿಲ್ಲ ಗುರು, ನೀವು ಫಸ್ಟ್ ಒಂದ್ 25-30 ನಿಮಿಷ ಫಸ್ಟ್ ಎಪಿಸೋಡ್ ಮತ್ತೆ ಸೆಕೆಂಡ್ ಎಪಿಸೋಡ್ ಅಲ್ಲಿ ಒಂದ್ 5 ನಿಮಿಷ ಕೂತ್ಕೊಂಡ್ರೆ ಸಾಕು, ಆರಾಮಾಗಿ ಬಿಂಜ್ ವಾಚ್ ಮಾಡ್ಬಿಡ್ತೀರಾ. ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ ಗುರು ಈ ಸೀರೀಸ್. ಸ್ಟೋರಿ ನಾರ್ಮಲ್ ಇದ್ರು ಸ್ಕ್ರೀನ್ ಪ್ಲೇ ಸಖತ್ತಾಗಿ ಬಂದಿದ್ದಾರೆ ಗುರು. ಅರುಣ್ ಸಾಗರ್ ಗುರು ಅವ್ರದ್ದು ಮೇಕ್ ಓವರ್ ಮತ್ತೆ ಚಿಂದಿ ಮೇಕ್ ಓವರ್ ಇದೆ. ಅವ್ರ ಆಕ್ಟಿಂಗ್ ಮಸ್ತ್ ಇದೆ ಗುರು. ಮತ್ತೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಗುರು ಎಲ್ಲೂ ನಿಮ್ಗೆ ಇವಾಗ ಬರ್ತಿರೋ ಫಿಲಮ್ ಗಿಂತ ಚೆನ್ನಾಗಿದೆ. ಅವ್ರು ತೆಗ್ದಿರೋ ಸೀನ್ಸ್ ಆಗಿರ್ಬೋದು, ಲೊಕೇಶನ್ ಗಳಾಗಿರ್ಬೋದು ಮಸ್ತ್ ಇದೆ ಗುರು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಪ್ರೊಡಕ್ಷನ್ ವ್ಯಾಲ್ಯೂಸ್ ಟಾಪ್ ನಾಚ್ ಇದೆ ಗುರು. ಈ ವೆಬ್ ಸೀರೀಸ್ ನಿಮ್ಗೆ ಇರೋದೇ 6 ಎಪಿಸೋಡ್ಸ್. ಒಂದೊಂದ್ ಎಪಿಸೋಡ್ 20 ನಿಮಿಷದ ಒಳಗಡೆನೆ ಬರುತ್ತೆ, 18ರಿಂದ 20 ನಿಮಿಷ ಇರುತ್ತೆ ಅಷ್ಟೇ. ಸೊ ನೀವು ಫಸ್ಟ್ ಎಪಿಸೋಡ್ ಒಂದು ಕುತ್ಕೊಂಡು ನೋಡ್ಬಿಟ್ರೆ ಆರಾಮಾಗಿ ಬಿಂಜ್ ವಾಚ್ ಮಾಡ್ಬಿಡ್ತೀರಾ. ಹೇಳ್ದಿರೋ ಲವ್ ಸೀನ್ ಗಳು, ಸಾಂಗ್ ಗಳೆಲ್ಲ ತುರ್ಕಿಲ್ಲ ಗುರು. ಸ್ಟೋರಿಗೆ ಸ್ಟಿಕ್ ಆನ್ ಆಗಿದ್ದಾರೆ, ಏನ್ ಇಂಪಾರ್ಟೆಂಟ್ ಅದ್ ಮಾತ್ರ ಕೇಳಿದ್ರೆ. ನೆಗೆಟಿವ್ಸ್ ಏನಂದ್ರೆ ಗುರು, ಅವ್ನು ಪವನ್ ಕುಮಾರ್ ಇದಾರಲ್ಲ, ಅವ್ರು ಆಕ್ಟಿಂಗ್ ಎಲ್ಲಾ ಕಡೆ ಸಖತ ಮಾಡಿರ್ತಾರೆ, ಆದ್ರೆ ಎಲ್ಲೋ ಒಂದೊಂದ್ ಕಡೆ ಆಫ್ ಬೀಟ್ ಹೋಗಿರ್ತಾರೆ. ಯಾಕಂದ್ರೆ ಲಾಜಿಕ್ ಗುರು, ಎಲ್ಲೋ ಒಂದೊಂದ್ ಕಡೆ ಲಾಜಿಕ್ ಮಿಸ್ ಆಗುತ್ತೆ, ಬಟ್ ಅಷ್ಟೊಂದೇನ್ ಕೇರ್ ಮಾಡಂಗಿರಲ್ಲ. ಹೆವಿ ಥ್ರಿಲ್ಲರ್ ಎಲ್ಲ ನೋಡಿರೋರ್ಗೆ ಇದೆಲ್ಲ ಏನ್ ಅಷ್ಟು ಮ್ಯಾಟ್ರೇ ಆಗಲ್ಲ, ಏನೋ ಒಂದ್ ಚಿಕ್ಕ ಟ್ವಿಸ್ಟ್ ಕೊಟ್ಟಂಗಿರುತ್ತೆ ಅಷ್ಟೇ. ಇದೊಳ್ಳೆ ಪಾಸಿಟಿವ್ ಡೆವಲಪ್ಮೆಂಟ್ ಇದೆ ಗುರು. ಬೇರೆ ತೆಲುಗು, ತಮಿಳು, ಹಿಂದಿ ಅವರೆಲ್ಲ ಎಷ್ಟೊಂದ್ ಸೀರೀಸ್ ಮಾಡ್ಬಿಡ್ತಾವ್ರೆ. ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಲೂ ಈ ತರ ಒಳ್ಳೊಳ್ಳೆ ಸೀರೀಸ್ ಬಂದ್ರೆ ತುಂಬಾ ಎನ್ಕರೇಜ್ ಆಗುತ್ತೆ ಎಲ್ಲರಿಗೂ. ಚೆನ್ನಾಗಿದೆ ಸೀರೀಸ್, ಚೆನ್ನಾಗಿದೆ, ಪಕ್ಕಾ ವಾಚ್ ಮಾಡಿ. ಅರ್ಥ ಆಯ್ತು ಅನ್ಸುತ್ತೆ.